ಹಲೋ ಗೆಳೆಯರೆ, ವೆಲ್ಕಮ್ ಟು SSP ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ, ರಾಷ್ಟ್ರೀಯ ಹಬ್ಬಗಳ ಮಹತ್ವದ ಪ್ರಬಂಧ ಯಾವ ರೀತಿಯ ಬರೆದ ಪೂರ್ಣಾಂಕ ಬರುತ್ತೆ ಅಂದ್ರೆ, ಇದರಲ್ಲಿ ಪೀಠಿಕೆ, ವಿಷಯವರಣೆ, ಉಪಸಂಹಾರ ಬರೆದ ಪೂರ್ಣಾಂಕ ಬರುತ್ತಾ ಇಲ್ಲ. ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳು ಬರೀಬೇಕು. ಅದು ನೋಡ್ಲಿಕ್ಕೆ ಹೆಂಗಿರಬೇಕು ಅಂದ್ರೆ ಸುಂದರವಾಗಿರ್ಬೇಕು. ಆಗೇನಾಗುತ್ತೆ, ನಿಮಗೆ ಅರ್ಥಪೂರ್ಣವಾಗಿ ಇದ್ದಾಗ ಮಾತ್ರ ನಿಮಗೆ ಪೂರ್ಣಾಂಕ ಬರುತ್ತೆ. ರೈಟ್. ಹಾಗಾದ್ರೆ ಪೀಠಿಕೆಯೊಂದಿಗೆ ಇಡೀ ರಾಷ್ಟ್ರವೇ ಒಟ್ಟಾರೆಯಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಭಾರತದಂತಹ ವೈವಿಧ್ಯತೆಯುಳ್ಳ ರಾಷ್ಟ್ರದಲ್ಲಿ ಏಕತೆಯನ್ನು ತರುವುದು ಇಂತಹ ರಾಷ್ಟ್ರೀಯ ಹಬ್ಬಗಳ ಮೂಲಕ ಸಾಧ್ಯವಿದೆ ಅಂತಕ್ಕಂಥದ್ದನ್ನು ನೋಡ್ತೇವೆ. ಇದಾದ ನಂತರ ಏನ್ ನೋಡ್ತೀವಿ, ವಿಷಯವನ್ನು ನೋಡ್ತೇವೆ. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ವಿಷಯವರಣೆ ನೋಡ್ತೋಣ. ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು ಎಂದು ಕರೆಯಬಹುದು. ನಮ್ಮ ದೇಶದಲ್ಲಿ 3 ರಾಷ್ಟ್ರೀಯ ಹಬ್ಬಗಳೆಂದು ಘೋಷಿಸಲಾಗಿದೆ. ಅವುಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ. ಓಕೆ, ಒಂದೊಂದಾಗಿ ಮತ್ತೆ ಇದರಲ್ಲಿ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಯಾವ ರೀತಿ ಬರೆಯಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್. ಮೊದಲನೇದು ಯಾವುದು ಅಂದ್ರೆಗಿನ ಸ್ವಾತಂತ್ರ್ಯ ದಿನಾಚರಣೆ 1947 ಆಗಸ್ಟ್ 14 ಮಧ್ಯರಾತ್ರಿ 12 ಗಂಟೆಗೆ ಬ್ರಿಟಿಷರು ನಮಗೆ ರಾಜಕೀಯ ಸ್ವಾತಂತ್ರ್ಯ ನೀಡಿದರು. ಇದಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿ, ತಿಲಕ್, ನೆಹರು, ಭಗತ್ ಸಿಂಗ್ ಇನ್ನು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಲು ಈ ದಿನವನ್ನು ಆಚರಿಸುತ್ತೇವೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಅದರೊಂದಿಗೆ ಇದೇನಿದೆ, ಗಣರಾಜ್ಯೋತ್ಸವ ಅಂತಕ್ಕಂಥದ್ದೆ. ಗಣರಾಜ್ಯೋತ್ಸವ ಅಂತ ನೋಡೋದ್ರಲ್ಲಿ ಭಾರತದ ಸ್ವಾತಂತ್ರ್ಯದ ನಂತರ ಭಾರತದ ಸಂವಿಧಾನವು 26 ಜನವರಿ 1950 ಕರಡು ರೂಪಕ್ಕೆ ಬಂದಿತು. ಸಂವಿಧಾನ ರಚನೆಯೊಂದಿಗೆ ಭಾರತವು ಸಾರ್ವಭೌಮ ರಾಜ್ಯವಾಯಿತು. ಸಂವಿಧಾನದ ಮಹತ್ವ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಅನೇಕ ಸಂವಿಧಾನ ನಿರ್ಮಾತೃಗಳನ್ನು ನೆನೆಯುವ ಅಮೃತಗಳಿಗೆ ಈ ದಿನವಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಮುಂದೆ ನೋಡ್ತೋಣ. ಗಾಂಧಿ ಜಯಂತಿ ಅಂತಕ್ಕಂಥದ್ದು ಯಾವುದೇ ಒಂದು ದೇಶದ ಜನರು ಒಟ್ಟಾಗಿ ಇರಲು ನಾಯಕತ್ವ ಬೇಕು. ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದವರು ಗಾಂಧೀಜಿ. ಅವರು ಹುಟ್ಟಿದ ದಿನವೇ ಅಕ್ಟೋಬರ್ 2. ಆ ದಿನವನ್ನು ಗಾಂಧಿ ಜಯಂತಿ ಎಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಅವರು ನಮ್ಮ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲು ಅಹಿಂಸೆ ಮತ್ತು ಶಾಂತಿ ಮಾರ್ಗವನ್ನು ಅನುಸರಿಸಿದರು. ಅವರ ಆದರ್ಶಗಳು ಹಾಗೂ ಅವರನ್ನು ಸ್ಮರಿಸುವ ದಿನವೇ ಗಾಂಧಿ ಜಯಂತಿ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಕೊನೆಗೆ ಉಪಸಂಹಾರ ಅಂತಕ್ಕಂಥ ಬರೀತಾ ಹೋಗ್ತೇವೆ. ಯಾಕೆ ಉಪಸಂಹಾರ ಬರೀಬೇಕಂದ್ರೆ ನಿಮ್ಮದಾಗಿರ್ತ ಅಭಿಪ್ರಾಯ ಕೊನೆಗೆ ನೀವು ತಿಳಿಸ್ಬೇಕಾಗತ್ತೆ. ಓಕೆನಾ? ಉಪಸಂಹಾರ. ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಯಕರಲ್ಲಿ ಏಕತೆ, ದೇಶಭಕ್ತಿ, ಸಂವಿಧಾನದ ಮಹತ್ವ, ನಾಯಕತ್ವದ ಮಹತ್ವ, ಇತರ ಅನೇಕ ರೀತಿಯ ವಿಚಾರಗಳು ತಿಳಿಯಲು, ಅದೇ ರೀತಿ ನಡೆದುಕೊಳ್ಳಲು ನೆರವಾಗುತ್ತದೆ ಎಂಬ ಆಶಯ ನಮ್ಮದಾಗಿರಲಿ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ರೈಟ್. ಇಲ್ಲಿ ಉಪಸಂಹಾರವನ್ನು ನಾನು 4 ಸಾಲು ಬರೆದೇನೆ. ನೀವು ಹೆಚ್ಚಿನ ಒಂದು ಟೈಮ್ ಇದ್ದರೆ ಏನು ಮಾಡ್ತೀರಾ, 5 ಅಥವಾ 6 ಸಾಲುಗಳಿಗೂ ಬರೀತಾ ಹೋಗ್ಬೋದು. ಓಕೆನಾ? ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.